ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡನ್ನು ಬಗ್ಗೆ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 23 ಪ್ರಕಾರ ಬಾರೋವಿಂಗ್ ಕಾಸ್ಟ್ ಅಂದರೆ ನಾವು ಲೋನನ್ನು ಏನು ತಗೋತಾ ಇದ್ದೀವಿ, ಆ ಲೋನನ್ನು ತೆಗೆದುಕೊಂಡ ನಂತರ ಅದರ ಕಾಸ್ಟನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು, ಅಂದರೆ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರನ್ನು ತೆಗೆದುಕೊಂಡು ನಾನು ಪ್ರಾಬ್ಲಮನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಮೊದಲ ಪ್ರಾಬ್ಲಮನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ. ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನು 9% IDBI ಲೋನ್ ₹2 crore ಫಾರ್ 10 years ಅಂದ್ರೆ IDBIದಿಂದ 2 crores ಲೋನನ್ನು ತೆಗೆದುಕೊಂಡಾರ. ಕನ್ಸಲ್ಟೇಷನ್ ಚಾರ್ಜಸ್ ಎಷ್ಟದಪ್ಪ ಅಂದ್ರೆ 1% ಐತಿ. ಆಮೇಲೆ 7% SBI ಲೋನ್ ಅದ ₹50 lakh. ಅದು ಎಷ್ಟು ಇಯರ್ ಅದಂದ್ರೆ 5 years ಲೋನ್ ತಗೊಂಡಾರ. ಮತ್ತು 5% ಪ್ರೊಸೆಸಿಂಗ್ ಚಾರ್ಜಸ್ ಅದ. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ಲೋನ್ ಅದ ₹50 lakh ಫ್ರಾಮ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನು ಮಾಡಿ ಅಲ್ಲಿ ಲೋನನ್ನು ತಗೊಂಡಾರ ₹50 lakh. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂದ್ರೆ ಅದಂದ್ರೆ 6% ಅದ. ಇನ್ನು ಅದೇ ರೀತಿಯಾಗಿ 10,000 10% ಡಿವೆಂಚರ್ಸ್ ಅದಾವ. ಒಂದು ಡಿವೆಂಚರ್ಗೆ ₹100 ಅದ. ಎಷ್ಟು ಪರ್ಸೆಂಟ್ ಬ್ರೋಕರೇಜಿಗೆ ಕೊಟ್ಟಾರ ಅಂದ್ರೆ 5% ಬ್ರೋಕರೇಜಿಗೆ ಕೊಟ್ಟಾರ. ರೆಡೀಮ್ಡ್ ಅಂದ್ರೆ ರೀಪೇಮೆಂಟ್ ಅಂದ್ರೆ ಆ ಡಿವೆಂಚರ್ ಮುಖಾಂತರ ಏನು ಲೋನನ್ನು ತೆಗೆದುಕೊಂಡಿದ್ರು ಆ ಲೋನನ್ನು ರೀಪೇಮೆಂಟ್ ಮಾಡೋದಂತ ಅರ್ಥ. ರೆಡೀಮ್ಡ್ ಅಂದ್ರೆ ರೀಪೇಮೆಂಟ್ ಆಫ್ಟರ್ 10 years 10% ಪ್ರೀಮಿಯಂ ಅಂದ್ರೆ ಲೋನನ್ನು ರೀಪೇಮೆಂಟ್ ಮಾಡುವಾಗ ಅಂದ್ರೆ 10 years ಆದ ನಂತರ ಅವರಿಗೆ 10% ಅಡಿಷನಲ್ ಆಗಿ ಪೇಮೆಂಟ್ ಮಾಡಬೇಕು. ದಟ್ ಈಸ್ ಪ್ರೀಮಿಯಂ. ಅಂದ್ರೆ 10 years ಆದ ನಂತರ ಅಡಿಷನಲ್ ಆಗಿ 10% ಅನ್ನ ಯಾರು ಲೋನ್ ಕೊಟ್ಟಾರ, ಯಾರು ಡಿಬೆಂಚರ್ಸ್ಗಳನ್ನ ಪರ್ಚೇಸ್ ಮಾಡ್ಯಾರ ಅವ್ರಿಗೆ ನಾವು 10% ಅನ್ನ ಎಕ್ಸ್ಟ್ರಾ ಕೊಡಬೇಕು. ದಟ್ ಈಸ್ ಆಲ್ಸೋ ಕಾಸ್ಟ್. ಈಗ ಬಾರೋವಿಂಗ್ ಕಾಸ್ಟ್ ಅನ್ನ ಕಂಡುಹಿಡಿಯೋಣತ್ತೆ. ಅವ ಏನ್ ಕೇಳ್ಯಾನಂದ್ರೆ ಕ್ವಶನ್ ಒಳಗ ಕ್ಯಾಲ್ಕುಲೇಟ್ ಆನ್ಯುವಲ್ ಬಾರೋವಿಂಗ್ ಕಾಸ್ಟ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಅಂತ ಹೇಳೋಣ. ಅಂದ್ರೆ ಬಾರೋವಿಂಗ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಬಾರೋವಿಂಗ್ ಕಾಸ್ಟ್ ನೋಡ್ರಿ. IDBI ಲೋನ್ ತಗೊಂಡಾರ ಇವರು 9%ಗೆ ₹2 crores ಅನ್ನ 2 crores ಅನ್ನ ಲೋನ್ ತಗೊಂಡಾರ. ಅಂದ್ರೆ 2 crores into 9/100 ಅಂದ್ರೆ ನೋಡ್ರಿ 2 crores into 9/100 ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 9% ಅದ. 2 crores ಮೇಲೆ 9% ಇಂಟ್ರೆಸ್ಟ್ ಅಂದ್ರೆ ಎಷ್ಟಾಗತ್ರಿ? ಇಂಟ್ರೆಸ್ಟ್ ಅಂದ್ರೆ ಎಷ್ಟಾಗತ್ರಿ ನೋಡ್ರಿ, ಎಷ್ಟಾಗತ್ರಿ? ₹18 lakh ಆಗತ್ತ. ಅಂದ್ರೆ 2 crores ಲೋನ್ ತಗೊಂಡಾರ. ರೇಟ್ ಆಫ್ ಇಂಟ್ರೆಸ್ಟ್ 9% ಅದ. 2 crores into 9/100 ಅಂದ್ರೆ ಎಷ್ಟಾಯ್ತ್ರಿ? ₹18 lakh ಆಯ್ತು. ಇನ್ನು ಅದೇ ರೀತಿಯಾಗಿ ಕನ್ಸಲ್ಟೇಷನ್ ಚಾರ್ಜಸ್ ಅದ. 2 crores ಮೇಲೆ ಕನ್ಸಲ್ಟೇಷನ್ ಚಾರ್ಜಸ್ ಅನ್ನ ಕೊಡಬೇಕು. ಎಷ್ಟು ಪರ್ಸೆಂಟ್ ಕೊಡಬೇಕಪ್ಪ ಅಂದ್ರೆ 1% ಅನ್ನ ಕೊಡಬೇಕು. 2 crore ಮೇಲೆ 1% ಅಂದ್ರೆ ಎಷ್ಟಾಗತ್ರಿ ಅಂದ್ರೆ ₹2 lakh ಆಗತ್ತ. ಎಷ್ಟಾಗತ್ರಿ? ₹2 lakh ಆಗತ್ತ. ಆದ್ರೆ ಅದನ್ನ 10 years ಡಿವೈಡ್ ಮಾಡ್ಕೋಬೇಕು. 1 yearಗೆ ಎಷ್ಟು ಕಾಸ್ಟ್ ಆಗತ್ತ ಅನ್ನೋದು ನೋಡ್ಕೋಬೇಕು. ಯಾಕಂದ್ರೆ ಅನ್ಯುವಲ್ ಕಾಸ್ಟ್ ಅಂತ ಕೇಳ ನಾವು ಅಂದ್ರೆ 10 years ಅದ. ನೋಡ್ರಿ 1% ಇಂಟ್ರೆಸ್ಟ್, 1% ಬ್ರೋಕರೇಜ್ ಚಾರ್ಜಸ್ ಅದ, ಅಂದ್ರೆ ಕನ್ಸಲ್ಟೇಷನ್ ಚಾರ್ಜಸ್ ಅದ. 2 crores ಮೇಲೆ 1% ಅಂದ್ರೆ ₹2 lakh ಆಗತ್ತ. ಆ ₹2 lakh ಅನ್ನ ಡಿವೈಡೆಡ್ ಬೈ 10 years ಅನ್ನ ಮಾಡ್ಕೋಬೇಕು. ಓಕೆ, ₹2 lakh ಅನ್ನ 10 years ಅನ್ನ ಮಾಡ್ಕೊಂಡಾಗ ಎಷ್ಟು ಬತ್ರಿ? ₹20,000 ಬತ್ತು. ಇನ್ನ SBI ಲೋನ ₹50 lakh ಅನ್ನ ತಗೊಂಡಾರ. 50 lakh ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದಪ್ಪ ಅಂದ್ರೆ 7% ಅದ. 50 lakhಗೆ 7% ಅಂದ್ರೆ ಎಷ್ಟಾಗತ್ತಪ್ಪ ಅಂದ್ರೆ ₹3,50,000 ಆಗತ್ತ. ಇನ್ನು ಅದೇ ರೀತಿಯಾಗಿ SBI ಲೋನ ₹50 lakh ಅದ. ಪ್ರೊಸೆಸಿಂಗ್ ಫೀಸ್ ಎಷ್ಟದಪ್ಪ ಅಂದ್ರೆ 5% ಅದ. ಎಷ್ಟದ್ರಿ? 5% ಅದ. ಓಕೆ, 50 lakh into 5% ಅಂದ್ರೆ ಎಷ್ಟಾಗತ್ತಪ್ಪ ಅಂದ್ರೆ ₹2,50,000 ಆಗತ್ತ.
ಅದಲ್ರಿ, ಅದನ್ನು 5 years ಡಿವೈಡ್ ಮಾಡ್ಕೋಬೇಕು. ಅಂದ್ರೆ ಡಿವೈಡೆಡ್ ಬೈ 5 years. 2,50,000 ಡಿವೈಡೆಡ್ ಬೈ 5 years ಅಂದ್ರೆ ಎಷ್ಟಾಯ್ತು ರೀ? 50,000 rupees ಆಯ್ತು. ನೋಡ್ರಿ, 50 lakh rupees ಲೋನ್ ಅದ, ಅದ್ರ ಮೇಲೆ ಪ್ರೊಸೆಸಿಂಗ್ ಫೀಸ್ ಎಷ್ಟದಪ್ಪ ಅಂದ್ರೆ 5% ಅದ. 2,50,000 rupees ಆಯ್ತು. 2,50,000 ಇಂಟು ಡಿವೈಡೆಡ್ ಬೈ 5 years ಮಾಡಿದಾಗ ಎಷ್ಟು ಬತ್ರಿ? 1 year ತಗೋಬೇಕಂದ್ರೆ ಅವ್ರ ಇಯರನ್ನ ತಗೋಬೇಕು. ಎಷ್ಟು ಬತ್ರಿ? 50,000. ಇನ್ನು ಅದೇ ರೀತಿಯಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟದ? 50 lakh rupees ಅದ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದಪ್ಪ ಅಂದ್ರೆ 6% ಅದ. 50 lakh ಇಂಟು 6% ಅಂದ್ರೆ ಎಷ್ಟಾಗತ್ತಪ್ಪ ಅಂದ್ರೆ 50 lakh ಇಂಟು 6% ಅಂದ್ರೆ ಎಷ್ಟಾಗತ್ತೆ ರೀ? 3 lakh rupees ಆಗತ್ತೆ. ಇನ್ನು 10,000 ಡಿಬೆಂಚರ್ಸ್ ಅದಾವ. ಒಂದು ಡಿಬೆಂಚರ್ ಅಂದ್ರೆ ನಾರ್ಮಲ್ ಆಗಿ ಎಷ್ಟು ಒಂದು ಡಿಬೆಂಚರ್ ವ್ಯಾಲ್ಯೂ ಎಷ್ಟದ್ರಿ? ಇಲ್ಲಿ ಪ್ರಾಬ್ಲಮ್ದಾಗ ಕ್ಲಿಯರ್ ಆಗಿ ಕೊಟ್ಟಾನವ. ಒಂದು ಡಿಬೆಂಚರ್ಗೆ ಎಷ್ಟಿದ್ರೆ 100 rupees ಅದ. 10,000 ಡಿಬೆಂಚರ್ಸ್ ಇಂಟು 100 rupees ಅಂದ್ರೆ 10 lakh rupees ಆಯ್ತು. ನೋಡ್ರಿ, 10,000 ಡಿಬೆಂಚರ್ಸ್ ಇಂಟು 100 rupees ಅಂದ್ರೆ 10 lakh rupees ಆಯ್ತು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದಪ್ಪ ಅಂದ್ರೆ 10% ಅದ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ್ರಿ? 10% ಅದ. ಅಂದ್ರೆ ಎಷ್ಟಾಯ್ತು ಅಮೌಂಟ್ ಇಂಟ್ರೆಸ್ಟ್? 1 lakh rupees ಆಯ್ತು. ನೋಡ್ರಿ, 10,000 ಡಿಬೆಂಚರ್ಸ್ ಅದಾವ. ಒಂದು ಡಿಬೆಂಚರ್ಗೆ 100 rupees, 10 lakh rupees ಆಯ್ತು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾದ್ರಿ? 10% ಅದ. ಅಂದ್ರೆ 10 lakh ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಯ್ತು ರೀ? 1 lakh rupees ಇಂಟ್ರೆಸ್ಟ್ ಆಯ್ತು. ಇನ್ನು ಅದೇ ರೀತಿಯಾಗಿ ಬ್ರೋಕರೇಜ್ ಅನ್ನ ಕೊಡಬೇಕು ನಾವು. 10,000 ಡಿಬೆಂಚರ್ಸ್ ಇಂಟು 100 ಅಂದ್ರೆ 10 lakh rupees ಆಯ್ತು. ಬ್ರೋಕರೇಜ್ ಎಷ್ಟು ಪರ್ಸೆಂಟ್ ಅದ್ರಿ? 5% ಅದ. 10 lakh ಇಂಟು 5 ಡಿವೈಡೆಡ್ ಬೈ 100 ಅಂದ್ರೆ 50,000 ಆಯ್ತು. ಡಿವೈಡೆಡ್ ಬೈ 10 years. ಡಿವೈಡೆಡ್ ಬೈ 10 years ಅಂದ್ರೆ 5,000 rupees ಆಯ್ತು. ನೋಡ್ರಿ, 10,000 ಡಿಬೆಂಚರ್ಸ್ ಇಂಟು 100 rupees ಅಂದ್ರೆ 10 lakh. 5% ಡಿಬೆಂಚರ್ಸ್ ಅಂದ್ರೆ 10 lakh ಮೇಲೆ 5% ಮಾಡ್ರಿ, 50,000 rupees ಆಯ್ತು. 50,000 ಡಿವೈಡೆಡ್ ಬೈ 10 years ಅಂದ್ರೆ ಎಷ್ಟಾಯ್ತು ಅಮೌಂಟ್? 5,000 rupees ಆಯ್ತು. ಇನ್ನು ಅದೇ ರೀತಿಯಾಗಿ ರೆಡಿಮೇಡ್ ಅಂದ್ರೆ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡಬೇಕು. ಲೋನ್ ಅನ್ನ ರೀಪೇಮೆಂಟ್ ಮಾಡುವಾಗ ಅಡಿಷನಲ್ ಆಗಿ ಕೊಡಬೇಕು. ಯಾರು ಲೋನ್ ಕೊಟ್ಟಾರಲ್ಲ ಅವ್ರಿಗೆ ನಾವು ಕೊಡಬೇಕು. ಅಂದ್ರೆ ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡಬೇಕು. 10,000 ಡಿಬೆಂಚರ್ಸ್ ಇಂಟು ₹100 ಅಂದ್ರೆ ಎಷ್ಟಾಗತ್ತೆ ರೀ? 10 lakh ಆಗತ್ತ. ವಾಟ್ ಇಸ್ ದ ಪ್ರೀಮಿಯಮ್? 10% ಪ್ರೀಮಿಯಂ ಅದ, ಅದಲ್ರಿ. ಅಂದ್ರೆ 10 lakh ಇಂಟು 10% ಅಂದ್ರೆ 1 lakh ಆಯ್ತು. ಡಿವೈಡೆಡ್ ಬೈ 10 years ಅಂದ್ರೆ ಎಷ್ಟಾಯ್ತು ರೀ? 10,000 rupees ಆಯ್ತು. ನೋಡ್ರಿ, 10,000 ಡಿಬೆಂಚರ್ಸ್ ಇಂಟು 100 rupees ಅಂದ್ರೆ 10 lakh. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಪ್ರೀಮಿಯಮ್? 10% ಪ್ರೀಮಿಯಮ್ 1 lakh rupees ಬತ್ತು. ಡಿವೈಡೆಡ್ ಬೈ 10 years ಅಂದ್ರೆ ಎಷ್ಟು ಹಾಕದ್ರಿ? 10,000 rupees ಆಗತ್ತ. 10,000 rupees ಆಗತ್ತ. ಓಕೆ, ವಾಟ್ ಇಸ್ ದ ಟೋಟಲ್ ಬಾರೋವಿಂಗ್ ಕಾಸ್ಟ್? 28,15,000 rupees ಆಯ್ತು. ಓಕೆ, ಕೆಲವೊಂದು ಕಡೆ ಏನೋ ಅಮೌಂಟ್ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ಆದ್ರೂ ನೀವು ಕರೆಕ್ಷನ್ ಮಾಡ್ಕೋಬೇಕು. 50 lakh ತಗೊಳ್ಳಲಿ ಅಥವಾ 20 lakh ತಗೊಳ್ಳಲಿ 2 crores ಆಗಿರ್ಬೋದು. ಇರಲಿ, ಒಟ್ಟಾರೆ ಕನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋರಿ. ಬಾರೋವಿಂಗ್ ಕಾಸ್ಟ್ ಅನ್ನ ಇದೇ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಟೋಟಲ್ ಬಾರೋವಿಂಗ್ ಕಾಸ್ಟ್ ಎಷ್ಟಾಯ್ತಪ್ಪ ಅಂದ್ರೆ 28,15,000 rupees. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀಬೇಕು. ಯಾರಿಗೆ ನಮ್ಮ ವಿಡಿಯೋಗಳು ಬೇಕಾಗ್ಯಾವ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. ಸಬ್ಜೆಕ್ಟ್ ಹೆಸರನ್ನು ಮೆಸೇಜ್ ಮಾಡಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಡಿಯೋ ಲಿಂಕ್ಗಳನ್ನು ನಾನು ನಿಮಗೆ ಕಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ